ಕೈಕೊಟ್ಟ ಕಾಂಗ್ರೆಸ್ ಸಿಡಿದೆದ್ದ ಮುಸ್ಲಿಂ ಲೀಡರ್. ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಬಂಡಾಯದ ರಣಕಹಳೆ ಮೊಳಗಿಸಿದ ಸಾದಿಕ್ ಪೈಲ್ವಾನ್. ಬಂಡಾಯದ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿದಿದ್ದ. ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ತಾ ಇರುವಂತದ್ದು. ಕೈಕೊಟ್ಟ ಕಾಂಗ್ರೆಸ್ ಸಿಡಿದೆದ್ದ ಮುಸ್ಲಿಂ ಲೀಡರ್. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಎದ್ದಿದೆ. ಬಂಡಾಯದ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಸಾದಿಕ್ ಪೈಲ್ವಾನ್. ಬಂಡಾಯದ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿತಾರೆ. ಸಮರ್ಥ ಬೆನ್ನಲ್ಲೇ ಇದೀಗ ಉಮೇದುವಾರಿಕೆ ಸಲ್ಲಿಸಿದಂತಹ ಪೈಲ್ವಾನ್ ಪಾಲಿಕೆ ಕಚೇರಿಗೆ ಬೆಂಬಲಿಗರ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಶಾಮನೂರು ಕುಟುಂಬದ ವಿರುದ್ಧ ತೊಡೆ ತಟ್ಟಿದ ಸಾದಿಕ್ ಪೈಲ್ವಾನ್. ಸಾದಿಕ್ ಪೈಲ್ವಾನ್ ನಡೆ ನಿರೀಕ್ಷಿಸಿದ ಕಾಂಗ್ರೆಸ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿದಿದ್ದಾರೆ. ಸೊ ಹೋಗಿದ್ರು, ಮನವಿಯನ್ನ ಮಾಡಿಕೊಂಡ್ರು, ಪ್ರಭಾ ಮಲ್ಲಿಕಾರ್ಜುನ್ ಅವರ ಹತ್ರ ಬೇಡಿಕೆಯನ್ನ ಇಟ್ರು. ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಮರಿಗೆ ನೀವು ಕೊಡ್ಲೇಬೇಕು ಟಿಕೆಟ್ ಅನ್ನ, ಬಿಕಾಸ್ ನಮ್ಮ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಮತಗಳನ್ನ ಸೆಳೆಯುವಂತಹ ಕೆಲಸ ಅಂತ ಹೇಳಿಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹತ್ರ ಕೂಡ ಮಾತನಾಡಿ ಸಭೆ ಮಾಡಿ ಚರ್ಚೆ ಮಾಡಿದ್ರು ಕೂಡ ಯಾವಾಗ ಟಿಕೆಟ್ ಇದೀಗ ಸಮರ್ಥ್ಗೆ ಅಂತ ಹೇಳ್ಬಿಟ್ಟು ಹೇಳಲಾಯ್ತು. ಸೊ ಫೈನಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಪಾಲಿಕೆ ಕಚೇರಿಗೆ ಬೆಂಬಲಿಗರ ಜೊತೆಗೆ ಸಾದಿಕ್ ಪೈಲ್ವಾನ್ ಆಗಮಿಸಿದ್ದಾರೆ. ಪಟ್ಟನ್ನ ಹಿಡಿದು ಕೂತಿದ್ರು ಮುಸ್ಲಿಮರು. ಟಿಕೆಟ್ ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಸಮುದಾಯದವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ ಸಮರ್ಥ ಹೆಸರು ಫೈನಲೈಸ್ ಆಯ್ತು, ಇದೀಗ ಬಂಡಾಯ ಎದ್ದಿದ್ದಾರೆ. ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ತಡ್ತಾ ಇದೆ. ಸಾದಿಕ್ ಪೈಲ್ವಾನ್ ನಡೆಯನ್ನ ನಿರೀಕ್ಷಿಸಿರ್ಲಿಲ್ಲ ಕಾಂಗ್ರೆಸ್. ಬಿಗ್ ಶಾಕ್ ಎದುರಾಗ್ತಾ ಇದೆ. ಬೆಂಬಲಿಗರ ಜೊತೆಗೆ ಬಂದು ಬಂಡಾಯದ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಪಾಲಿಕೆ ಕಚೇರಿಗೆ ಬಂದಿದ್ದಾರೆ. ಬೆಂಬಲಿಗರ ಜೊತೆಗೆ ಶಾಮನೂರು ಕುಟುಂಬದ ವಿರುದ್ಧ ತೊಡೆ ತಟ್ಟಿದ್ದಾರೆ ಸಾದಿಕ್ ಪೈಲ್ವಾನ್. ಇದೀಗ ಕೈಕೊಟ್ಟಂತಹ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿರುವಂತದ್ದು ಮುಸ್ಲಿಂ ಲೀಡರ್. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಎದ್ದಿದೆ. ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ನನ್ನನ್ನ ಎಲ್ಲರೂ ಕೂಡ ಗುರುತಿಸಿದ್ದಾರೆ. ನಾನು ಕಾಂಗ್ರೆಸ್ನಿಂದಲೇ ನಾಮಪತ್ರವನ್ನ ಸಲ್ಲಿಸಿದ್ದೀನಿ. ನನಗೆ ಬಿ ಫಾರಂ ಸಿಗುವ ವಿಶ್ವಾಸ ಕೂಡ ಇದೆ. ಹೈಕಮಾಂಡ್ ನಲ್ಲಿ ಮಾತುಕತೆ ನಡೆಯುತ್ತೆ. ನನಗೆ ಹೈಕಮಾಂಡ್ ನಿಂದ ಫೋನ್ ಬಂದಿದೆ ಅಂತ ಹೇಳಿದ್ದಾರೆ. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಾರ್ಥನೆಗೆ ಹೋಗಬೇಕಿತ್ತು. ನನ್ನ ಅಣ್ಣ ತಮ್ಮಂದಿರು ಬೆಂಗಳೂರಿನಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಂದೇ ನಾಮಪತ್ರವನ್ನ ಕೊಟ್ಟಿದ್ದೀನಿ. ಸೋಮವಾರ ಮತ್ತೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬೆಂಬಲಿಗರೊಂದಿಗೆ ಆಗಮಿಸಿ ಶಕ್ತಿ ಪ್ರದರ್ಶನವನ್ನ ಮಾಡ್ತೀನಿ. ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ. 4ನೇ ಬಾರಿ ಅರ್ಜಿ ಹಾಕ್ತಿದ್ದೇನೆ, ಆದ್ರೂ ಕೂಡ ಟಿಕೆಟ್ ನೀಡಿಲ್ಲ. ಸೋಮವಾರ ಕಾಂಗ್ರೆಸ್ನಿಂದ ಬಿ ಫಾರಂ ಸಿಗದಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಬಗ್ಗೆ ನಿರ್ಧಾರವನ್ನ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ನಾಮಪತ್ರ ಸಲ್ಲಿಕೆ ಬಳಿಕ ಸಾದಿಕ್ ಪೈಲ್ವಾನ್ ಮಾತನಾಡಿರುವಂಥದ್ದು. ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ 4 ಟೈಮ್ಸ್. ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಈಗ 4 ಟೈಮ್ಸ್ ಅಪ್ಲೈ ಮಾಡಿದ್ರು ಕೂಡ ಟಿಕೆಟ್ ಸಿಕ್ಕಿಲ್ಲ ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಕುಟುಂಬ ರಾಜಕಾರಣವೇ ಮುಂದುವರಿಯುತ್ತಾ ಅನ್ನುವಂಥದ್ದು. ಸೊ ಮುಸ್ಲಿಮರು ಹೋಗಿ ಪ್ರಭಾ ಮಲ್ಲಿಕಾರ್ಜುನ್ ಹತ್ರ ಮಾತನಾಡಿದ್ರಿ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ರಿ, ಈ ಬಾರಿ ಟಿಕೆಟ್ ಅನ್ನ ನಮಗ್ ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಯಾವುದಕ್ಕೂ ಕೂಡ ಎಸ್ ಅಂತ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹೈಕಮಾಂಡ್ ಜೊತೆ ಮಾತನಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಇನ್ ಕೇಸ್ ಟಿಕೆಟ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪಕ್ಷೇತರವಾಗಿ ತಾನು ನಿಲ್ತೀನಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಹೇಗೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ತುಂಬಾ ಇದೆ. ಯಾರಾದ್ರೂ ನಿಮ್ಮನ್ನ ಅಂದ್ರೆ ಕೋಪ ಶಮನ ಮಾಡುವಂತಹ ಪ್ರಯತ್ನವನ್ನೇನಾದ್ರೂ ಮಾಡಿದಾರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ಒಂದ್ ರೀತಿಯಾಗಿ ಶಾಕಿಂಗ್ ಆಗ್ತಾ ಇದೆ. ಈ ರೀತಿ ನಡೆಯನ್ನ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಸೊ ಯಾವ ಕಾರಣಕ್ಕೂ ಸ್ವತಃ 100% ನನಗೆ ನಾಳೆ 11 ಗಂಟೆ ಮಠ ನನಗೆ ಬಿ ಫಾರಂ ಶನಿವಾರ ಬಂದೇ ಬರ್ತದೆ ಮೇಡಮ್.
ಬಂದಿದ್ದ ಕಾಲಕ್ಕೆ ರಣರಂಗ ಮೈದಾನದಲ್ಲಿ ನಾನು ಎಷ್ಟು ವರ್ಷ ಅಂತ ಕಾಯ್ಲಿ ಮೇಡಮ್, ರಣರಂಗ ಮೈದಾನದಲ್ಲಿ ಇರ್ತಾನೆ. ಆವಾಗ ದೇವ್ರು ಏನ್ ತೀರ್ಪು ಕೊಡ್ತಾನೆ ಆ ತೀರ್ಪಕ್ಕೆ ನಾನು ಬದಲಾಗ್ತೇನೆ ಮೇಡಮ್, ಜನಗಳು ವಿಶ್ವಾಸದ ಮೇಲೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೀರಿ, ಕೆಲಸ ಮಾಡಿದೀನಿ, ನಾನು ನಿಷ್ಠಾವಂತ ನಾಯಕ ಅಂತ ಕೂಡ ಹೇಳ್ಕೊತಾ ಇದ್ದೀರಿ. ಸೊ ಹೀಗಿದ್ದಾಗ ಈ ರೀತಿಯಾದಂತಹ ನಡೆ ಎಷ್ಟು ಬೇಸರವನ್ನ ತರಿಸ್ತಾ ಇದೆ ನಿಮ್ಗೆ? ಏನ್ ಮಾಡ್ತೀರಿ ಮೇಡಮ್, ಕೊನೆಗಳಿಗೆ ಎಲ್ಲಿ ಮಠ ಮನುಷ್ಯ ನೂ ತಿಂತಾನ ಮೇಡಮ್. ರೋಗ ಬಂದ್ರೆ ಎಲ್ಲಾರ ಒಂದ್ ಇಂಜೆಕ್ಷನ್ ಗುಳಿಗೆ ತಗೊಂಡ್ ಸರಿ ಮಾಡ್ಕೊಂಡ್ ಮುಂದಕ್ಕೆ ಹೋಗ್ತಾ ಸಾಕ್ತಿರ್ತೀವಿ. ವಯಸ್ಸು ಬರ್ತಾ ಬರ್ತಾ ಹೋಗ್ತೈತೆ ಹೊರ್ತು ಬರೋದಿಲ್ಲ. ಈ ಟೈಮ್ಗೆ ಹೇಳಿ ಹೇಳಿ. ಈ ಟೈಮ್ಗೆ ನಮ್ಗೆ ಗುರುತಿಸ್ಲಲ್ಲ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಸಮಾಜದಲ್ಲಿ ನಾವು ಏನ್ ಮತ ತಗೊಂಡು ಬಯಲಾಗ ಹೋಗ್ಬೇಕು ಮೇಡಮ್ ರೇ. ಅಲ್ಲ, ಇದು 4ನೇ ಬಾರಿ ಅರ್ಜಿ ಆಗ್ತಾ ಇರೋದಲ್ವಾ ನೀವು, ಆದ್ರೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ನನಗೆ ಇವತ್ತು ಸಂಜೆ ಮಠ ನಾಳೆ 11 ಗಂಟೆ ಮೇಡಮ್ ನನ್ಗೆ ವಿಶ್ವಾಸ ಇದೆ ಮೇಡಮ್, 100ಕ್ಕೆ 200% ಸಿಗ್ತದ ಅಂತ ಹೇಳಿ. ಹಾಗಾಗಿ ನಾನು ಮುಂಜಾಗ್ರತೆಯಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಸೋಮವಾರ ಜನಸಂಖ್ಯೆ ಜೊತೆಗೆ ನಾಮಪತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕೊಟ್ಟಿದ್ದೀನಿ ಮೇಡಮ್. ಈಗ ಸೋಮವಾರ ಮಠ ಶನಿವಾರ ಮಠ ನೋಡ್ತಾನೆ ಮೇಡಮ್, ಭಾನುವಾರ ಮಠನು ನೋಡ್ತಾನೆ. ಸೋಮವಾರ ದಿವಸ ಯಾರು ತಗೊಂತೈತಿ ದೋರ್ಬಲ್ಲ. ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಹೇಗೆ? ಮಾಡ್ತೇನೆ ಮೇಡಮ್, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮ ಸಮಾಜ ಇದೆ, ಸಮಾಜದ ಎಲ್ಲ ನಮ್ಮ ದಕ್ಷಿಣದ ಎಲ್ಲ ಧರ್ಮದ ಜನಸಂಖ್ಯೆ ಇದೆ. ಎಲ್ಲಾರು ಕೂಡ ನಾನು ಕುಲಂಕುಷವಾಗಿ ಮಾತಾಡಿ ಅದ್ರ ಮೇಲೆ ನಾನು ತೀರ್ಪು ತಗೊಂತೇನೆ ಮೇಡಮ್. ಸರ್, ಇವಾಗ ಏನಂದ್ರೆ ಫೈನಲೈಸ್ ಮಾಡ್ಬಿಟ್ಟಿದ್ದಾರೆ ಸಮರ್ಥ ಅವರು ನಾನೇ ಅಂತ ಹೇಳ್ಬಿಟ್ಟು. ಅವರು ಯಾರಿಗೂ ಅಪ್ಪನ ಮನೆ ಜಾಗಿರಲ್ಲ ಮೇಡಮ್, ಅದು ಯಾರ ಮನೆ ಸೊತ್ತಲ್ಲ. ಸರ್ಕಾರ ಯಾರನ್ನ ಹೈಕಮಾಂಡ್ ಸ್ಟೇಟ್ ಗೌರ್ಮೆಂಟ್ ಏನ್ ತೀರ್ಪು ತಗೊಂತೈತಿ ಅದ್ರ ಮೇಲೆ ಎಲ್ಲಾರು ಇದ್ ಮಾಡ್ಕೋಬೇಕು ನಾವು. ಆಲ್ರೆಡಿ ಏನೋ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿದ್ದಾರೆ. ನಿನ್ನೆ ಗಣೇಶ ದೇವ್ರಿಗೆ ಹೋಗಿದ್ದು, ಗಣೇಶನ್ ಟೆಂಪಲ್ಗೆ ಹೋಗ್ಬಿಟ್ಟು ಅಮಾಸೆ ಪೂಜೆ ಅಂತ ಹೇಳಿದ್ರು. ಬೆಂಬಲಿಗರ ಜೊತೆಗೆ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರೇ ಫೈನಲೈಸ್ ಆಗ್ಬಿಡ್ತಾರ ಅನ್ನುವಂಥದ್ದು. ಅವರು ಧರ್ಮದ ಪ್ರಕಾರ ನಡ್ಕೊಂತಾರೆ ಮೇಡಮ್. ನಮ್ ಧರ್ಮದ ಪ್ರಕಾರ ನಾನು ನಡ್ಕೊಂಡ್ ಬಂದು ಇವತ್ತು ನಾನೆಲ್ಲ ನಮಾಜಿ ಮಾಡಿ ದೇವರಿಂದ ಪ್ರಾರ್ಥನೆ ಮಾಡಿ ಜನಗಳು ಕೇಳಿ ಶಿಷ್ಯಂದ್ರು ಕೇಳಿ ಅಣ್ತಂಗಳು ಕೇಳಿ ನಾನು ಬೆಳಗ್ಗೆ ಬಂದು ಅರ್ಜಿ ಸಲ್ಲಿಸಿದ್ದೇನೆ. ಈಗ ನಾಮಪತ್ರ ಸಲ್ಲಿಸಿರೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಸರ್? ಏನ್ ಹೇಳಕ್ ಬಯಸ್ತೀರಾ? ಅನಿಸಿಕೆ, ಅಭಿಪ್ರಾಯ? ಯಾರು ನಾಮಪತ್ರ ಸಲ್ಲಿಸಿರೋದ್ರಿಂದ? ಸಮರ್ಥ ಅವರು ಇವಾಗ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹತ್ರ ಹೋಗಿ ಮಾತನಾಡಿದುಂಟು. ಭಾರತದ ಸಂವಿಧಾನ ಭೀಮ್ರಾವ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಹಕ್ಕಿದೆ. ಅವ್ರಿಗೆ ಅಂತಲ್ಲ, ನನಗೆ ಅಂತಲ್ಲ, ಈಗ ನಿಮ್ಗೂ ಹಕ್ಕಿದೆ. ನೀವು ಮಾಧ್ಯಮದವರಿದ್ರೆ ನಿಮ್ಗೂ ಹಕ್ಕಿದೆ ಹಾಕಕ್ಕೆ. ನಾನು ಅದ್ರ ಮಧ್ಯೆ ನಾನೇನು ದೂರವಾಣಿ ಏನು ಕೊಡೋದು ಬೇಕಾಗಿಲ್ಲ. ನಿಮ್ಗೆ ಎಲ್ಲರಿಗೂ ಹಕ್ಕು ಪ್ರಕಾರ ನಾನು ಅಲ್ಲ, ಸಂವಿಧಾನದ ಪ್ರಕಾರ ನಾನು ಹಾಕಿದ್ದೇನೆ. ಹೈಕಮಾಂಡ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ. ಆದ್ರೆ ನಮ್ಮ ದಕ್ಷಿಣ ಕ್ಷೇತ್ರದ ಜನಗಳ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ. ಜನ ಏನ್ ತೀರ್ಪು ಕೊಡ್ತಾರೆ, ಹೈಕಮಾಂಡ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನ್ ತೀರ್ಪು ಕೊಡ್ತಾರೆ ಅದಕ್ಕೆ ನಾನು ಬದ್ಧವಾಗಿ ಇರ್ತದೆ ಮೇಡಮ್ ಬಯಲಲ್ಲಿ. ಮತ್ತೆ ಇನ್ನೊಂದು ಕೇಳ್ಪಟ್ಟೆ ಸಾದಿಕ್ ಸರ್, ನಾನು ಏನಂತ ಹೇಳಿದ್ರೆ, ಇನ್ ಕೇಸ್ ಟಿಕೆಟ್ ಏನಾದ್ರೂ ನಮ್ಮ ಸಮುದಾಯದವ್ರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಸೋಲ್ತೀರಾ ನೋಡಿ, 50,000 ಮತಗಳ ಅಂತರದಲ್ಲಿ ಸೋಲನ್ ಕಾಣ್ತೀರಾ ಅಂತ ಹೇಳ್ಬಿಟ್ಟು ಸವಾಲ್ ಹಾಕಿದಾರಂತೆ. ಹೌದಾ, ನಿಜಾನಾ? ಇಲ್ಲ ಮೇಡಮ್, ನಾನು ಅದು ಹಾಕಿಲ್ಲ ಮೇಡಮ್. ಅಲ್ಲ, ನೀವಲ್ಲ, ನಿಮ್ಮಲ್ಲಿ ಒಬ್ರು ಹೇಳಿರುವಂತ ಹೇಳಿಕೆ 50,000 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸ್ತೀರಾ ಅಂತ ಹೇಳ್ಬಿಟ್ಟು. ಅದು ಗೊತ್ತಿಲ್ಲ ಮೇಡಮ್, ದಯವಿಟ್ಟು ಗೊತ್ತಿಲ್ಲ. ರೈಟ್, ಥ್ಯಾಂಕ್ ಯು ಸರ್. ಓಕೆ, ಸಾದಿಕ್ ಅವರು ಸಿಕ್ಕಾಪಟ್ಟೆ ಬೇಸರವನ್ನ ಹೊರಹಾಕ್ತಾ ಇದ್ರು, ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ರು. ಅಂದ್ರೆ ಸಾಕಷ್ಟು 4ನೇ ಬಾರಿ ಅರ್ಜಿ ಆಗ್ತಾ ಇರೋದು ಮೇಡಮ್, ಆದ್ರೂ ಕೂಡ ಯಾಕೆ ಈಗ ಆಗ್ತಾ ಇದೆ? ಕುಟುಂಬ ರಾಜಕಾರಣ ಒಂದ್ ಕಡೆ. ಸೊ ಈಗ ಆಲ್ರೆಡಿ ಅವ್ರದ್ದು ಫೈನಲೈಸ್ ಆಗತ್ತೆ ಅಂತ ಗೊತ್ತಾದ ನಂತರ ನಾನು ಖಂಡಿತವಾಗಿಯೂ ಕೂಡ ಏನಂತ ಹೇಳಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಅದ್ರ ಬಗ್ಗೆ 2 ಮಾತಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಮತ್ತೆ ಹೇಗೆ ಇವರ ಕೋಪವನ್ನು ಶಮನ ಮಾಡೋದಕ್ಕೆ ಮುಂದಾಗ್ತಾರ ಕಾಂಗ್ರೆಸ್ನವರು? ನೀವೇನಾದ್ರೂ ಮತ್ತೆ ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಳುವಂತಹದ್ದೇನಾದ್ರೂ ಆಗತ್ತಾ ಅಂತ ಕೇಳಿದಾಗ್ಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ತೀರ್ಮಾನವನ್ನ ಬದಲಾಯಿಸೋದಕ್ಕೆ ಚಾನ್ಸೇ ಇಲ್ಲ ಅಂತ ಕೂಡ ಹೇಳಿದ್ರು. ಮತ್ತೆ ನಿನ್ನೆ ಕೂಡ ಒಂದು ವಿಚಾರ ಚರ್ಚೆ ಆಯ್ತು, 50,000 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸ್ತಾರೆ ಇನ್ ಕೇಸ್ ನಮಗೆ ಏನು ಟಿಕೆಟ್ ಅನ್ನ ನೀಡಿಲ್ಲ ಅಂತ ಹೇಳಿದ್ರೆ ಅಂತ. ಬಟ್ ಅದು ಸುಳ್ಳು ಅಂತ ಹೇಳ್ತಿದ್ದಾರೆ ಇವರು, ಗೊತ್ತಿಲ್ಲ.